ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ PY ಭಂಡಾರೆ ಉಪನಿರ್ದೇಶಕರು ಇವರ ನಿವೃತ್ತಿ ಬೀಳ್ಕೊಡೆ ಸಮಾರಂಭ ಚಿಕ್ಕೋಡಿಯ ಸ್ಥಳೀಯ RD ಕಾಲೇಜಿನಲ್ಲಿ ಇಂದು ದಿನಾಂಕ 30 ಮೇ 2026ರಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರು, ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿಗಳು ಹಾಗೂ ಉಪನಿರ್ದೇಶಕರ ಕಾರ್ಯಾಲಯ ಸಿಬ್ಬಂದಿಗಳ ವತಿಯಿಂದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ PY ಭಂಡಾರಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶ್ರೀ ಪಾಂಡುರಂಗ್ ಈಶ್ವರ್ ಭಂಡಾರೆ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಚಿಕ್ಕೋಡಿ ಇವರು ವಯೋನಿವೃತ್ತಿ ನಿಮಿತ್ತ ಸತ್ಕಾರ ಸಮಾರಂಭ ಜರುಗಿತು. ಸುದೀರ್ಘ 33 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ. ಪ್ರಾಸ್ತಾವಿಕ ನುಡಿ ಶ್ರೀ MN ನಾಯ್ಕ್ ಪ್ರಾಚಾರ್ಯರು ಅವರು ಮಾತನಾಡಿದರು. ಶ್ರೀಯುತ ಭಂಡಾರಿ ಸರ್ ಅವರು ಮಾಡಿದಂಥ ಸಾಧನೆ, ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ, ಉಪನಿರ್ದೇಶಕರಾಗಿ ಹಾಗೂ ಅವರ ಬಾಲ್ಯ ಜೀವನ ತಿಳಿಯಪಡಿಸಿದರು. ಫಲಿತಾಂಶ ಸುಧಾರಣೆ ಬಗ್ಗೆ ತಾಲೂಕು ಮಟ್ಟ ಕ್ರೀಡಾಕೂಟ, ಜಿಲ್ಲಾ ಮಟ್ಟ ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರು. CET ನೀಟ್ ಪರೀಕ್ಷೆಗಳ ಮುಖ್ಯಸ್ಥರು ಇದ್ದರು. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರವನ್ನು ನಿಭಾಯಿಸಿದರು ಎಂದು ತಿಳಿಯಪಡಿಸಿದರು. ಶ್ರೀ BM ಹಾದಿಮನಿ ಪ್ರಾಚಾರ್ಯರು, ಶ್ರೀ PR ಭಂಡಾರಿ ಅವರು ನನಗೆ ಬಹಳ ಆತ್ಮೀಯರು. ಇನ್ನು ಅವರ ಸೇವೆ ಇರಬೇಕಾಗಿತ್ತು. ಸರ್ಕಾರದ ನಿಯಮದನ್ವಯ ವಯೋನಿವೃತ್ತಿ ಹೊಂದಲೇಬೇಕು. ಅವರು ಮಾರ್ಗದರ್ಶನ ನಮಗೆ ಬೇಕೇ ಬೇಕು ಎಂದು ಅವರು ತಿಳಿಯಪಡಿಸಿದರು. 32 ಮಂದಿ ಪ್ರಾಚಾರ್ಯರು, ಉಪನ್ಯಾಸಕರು, ಬೋಧಕೇತರ SD ಸಿಪಾಯಿ ವಯೋನಿವೃತ್ತಿ ಹೊಂದಿದವರಿಗೆ ಒಟ್ಟು 32 ಮಂದಿಗೆ ಇಂದು ಸತ್ಕಾರ ನೆರವೇರಿಸಲಾಯಿತು. ಯಾಕಂದ್ರೆ ನನ್ನ ಜೀವನದಲ್ಲಿ ಲೈಫ್ ಜರ್ನಿ ಈಗಾಗಲೇ ತಾವು ನೋಡಿರಬಹುದು. ನಮ್ಮ ಕುಟುಂಬ ಹೆಂಜಗೇರಿ ಸಂಪ್ರದಾಯ ಹೊಂದಿರತಕ್ಕಂತ ಒಂದು ಕುಟುಂಬ. ಇವತ್ತ ನಾವು ದೇವಿ ಸಾನ್ನಿಧ್ಯ ಯಾಕೆ ನಮ್ಮ ಅಪ್ಪಾಜಿಯವರಿಗೆ ಕರೆದಿದ್ದೇವೆ, ಅಪ್ಪಾಜಿನ ಬರಲೇಬೇಕಂತ ಕರೆದಿದ್ದೇವೆ ಅಂದ್ರೆ ಇದ್ರ ಉದ್ದೇಶ ಏನಿದೆಪ್ಪ ಅಂದ್ರೆ ನಮ್ಮ ಒಂದು ಹೆಂಜಗೇರಿ ಸಂಪ್ರದಾಯ ಇರೋದ್ರಿಂದ ನಮ್ಮ ಶಂಕರ್ ಭಂಡಾರಿ ಅಜ್ಜ ಅವರು ಕಲಿಸತಕ್ಕಂತ ಒಂದು ಪಾಠ. ಶ್ರೀ MR ಭಂಡಾರೆ, SB ಪೂಜಾರಿ, ಓಂಕಾರ ಕುಲಕರ್ಣಿ ಉಪಸ್ಥಿತ ಇದ್ದರು. ಇದೇ ಸಂದರ್ಭದಲ್ಲಿ ಗ್ರಂಥ ಲೋಕಾರ್ಪಣೆ, ಗಣ್ಯಮಾನ್ಯರಿಂದ ಪ್ರಾರ್ಥನಾ ಗೀತೆ ಶ್ರೀ ವಿಠ್ಠಲ್ ಬಡಾಯಿ ನಡೆಸಿಕೊಟ್ಟರು. ಸ್ವಾಗತ ಭಾಷಣ ಶ್ರೀ NS ಚೌಗಲ ನಡೆಸಿಕೊಟ್ಟರು. ಸತ್ಕಾರ ಸಮಾರಂಭವನ್ನು ಶ್ರೀಶೈಲ್ ಕೋಲಾರ್ ಹಾಗೂ ನಿವೃತ್ತಿ ಹೊಂದಿದ ಪ್ರಾಚಾರ್ಯರಿಗೆ, ಉಪನ್ಯಾಸಕರಿಗೆ, ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ಶ್ರೀ ಕುರ್ಬರ್ ಸತ್ಕಾರ ಸಮಾರಂಭ ನಡೆಸಿಕೊಟ್ಟರು. ಎಲ್ಲ ವರ್ಗದವರಿಗೆ ನಿರೂಪಣೆ RD ಕಾಲೇಜಿನ ಉಪನ್ಯಾಸಕರು ನಡೆಸಿಕೊಟ್ಟರು. ವಿವಿಧ ಕ್ಷೇತ್ರಗಳಲ್ಲಿ ಸತ್ಕಾರ ಸಮಾರಂಭಗಳು ನಡೆದವು. ಈ ಒಂದು ಕಾರ್ಯಕ್ರಮ ಇತ್ತು. ತೇಜ್ ಪ್ರಭು ನ್ಯೂಸ್, ಚಿಕ್ಕೋಡಿ. ಪೂಜ್ಯರು ಆಗಿರ್ತಕ್ಕಂಥ ನಮ್ಮ MR ಭಂಡಾರಿ ಸರ್ ಅವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಯಾಕಂದ್ರ ಅವರು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನುವಂತೆ ಅವ್ರ ವೇಷಗಳು ಸಾದಾ ಇದ್ರು ಜೀವನದಲ್ಲಿ ನಿವೃತ್ತಿ ನಂತರ ಒಂದು ದೇವಸ್ಥಾನವನ್ನು ಕಟ್ಟಿ ಅಧ್ಯಾತ್ಮ ಜೀವನವನ್ನು ನಡೆಸ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ. ಹೊರಗೆ ಯಾಕೆ ಮಾತಾಡ್ತೀರಿ? ಒಳಗೆ ಕರೀಲಿಕ್ಕೆ ಕೆಳಗೆ ಹೋಗಂಡ್ರಿ. ಅಲ್ಲಿ ಡಿಗ್ರಿ ಎಕ್ಸಾಮ್ ಮಾಡಿದಾಗ ಮೊದಲು ಹೇಳಕತ್ತಾರ, ನೀವೇ ತಿಳಿದಾರ ಹೆಂಗ್ ಮಾಡ್ತಿರ್ಲ. 25 ವರ್ಷ ಬ್ರಹ್ಮಚರ್ಯ, 25 ವರ್ಷ ಗೃಹಸ್ಥ, 25 ವರ್ಷ ವಾನಪ್ರಸ್ಥ, 25 ವರ್ಷ ಸನ್ಯಾಸ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಇದನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ 100 ವರ್ಷ ಪೂರೈಸಲಿಕ್ಕೆ ಬರ್ತದ. 25 ವರ್ಷ ಯಾರು ಬ್ರಹ್ಮಚಾರಿ ಇರ್ತಾರ, ಒಂದು ಮಾತು ಗೊತ್ತಿರ್ಲಿ, ಅವ್ರಿಗೆ ಏನ್ ಬರ್ತೈತಿ ಅಂದ್ರೆ ಏನ್ ಮಾಡ್ಬೇಕಾಗಿಲ್ಲ, ಯೋಗ ತ್ಯಾಗ ಏನು ಮಾಡ್ಬೇಕಾಗಿಲ್ಲ. 25 ವರ್ಷ ನಿಜವಾದ ಬ್ರಹ್ಮಚರ್ಯವನ್ನು ಯಾರು ಪಾಲಿಸಿರ್ತಾರ ಅವರಲ್ಲಿ ಆಟೋಮೆಟಿಕ್ ವಾಕ್ ಸಿದ್ಧಿ ಬರ್ತದೆ. ಗೊತ್ತಿರಲಿ, 25 ವರ್ಷ ಬ್ರಹ್ಮಚಾರಿ ಇರಬೇಕು ಅಂದ್ರೆ ಅದಕ್ಕೆ ಮೂಲ ಕಾರಣ ಅಂದ್ರೆ ಸಹಜವಾಗಿ ಕಲಿತುಕೊಂಡು ಇದೇ ಗುಣಗಳು ಅವರ ಜೀವನದ್ದಕ್ಕೂ ಅರಳಿ ಫಲ ನೀಡುತ್ತಾ ಹೋದವರು. ಅವರು ತಮ್ಮ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಮದವಾಯಿ ಗ್ರಾಮದಲ್ಲಿ ಮುಗಿಸಿ
1982ರಲ್ಲಿ 10ನೇ ತರಗತಿಯನ್ನು ತೇರ್ಗಡೆಯಾಗಿ ಮುಂದಿನ ಶಿಕ್ಷಣಕ್ಕೆ ಕಾಗವಾಡದ ಶಿವಾನಂದ ಕಾಲೇಜಲ್ಲಿ ಪ್ರವೇಶವನ್ನು ಪಡೆದುಕೊಂಡು ಅಲ್ಲಿ ಅವರು ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದುಕೊಂಡರು. ನಂತರ 1 ವರ್ಷಗಳ ಕಾಲ ಅವ್ರದೇ ತಾಲೂಕು ಅಥಣಿ ತಾಲೂಕಿನ SMS ಕಾಲೇಜಿನಲ್ಲಿ 1 ವರ್ಷಗಳ ಕಾಲ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1993ರಲ್ಲಿ ಮಾನ್ಯ ದಿವಂಗತ ಮುಖ್ಯಮಂತ್ರಿಗಳಾದಂಥ ಅವರ ಆಶೀರ್ವಾದ ನಮಗೆ ಬಹಳಷ್ಟಿದೆ. ಸಾರೇಕೊಪ್ಪ ಬಂಗಾರಪ್ಪನವರ ಆಶೀರ್ವಾದದಿಂದ ಅಲ್ಲಿ 2,000-3,000 ಗಟ್ಟಲೆ ಸಿಬ್ಬಂದಿ ಅಪಾಯಿಂಟ್ಮೆಂಟ್ ಆಯಿತು. ಆ ಒಂದು ದ್ಯೋತಕವಾಗಿ ಸರ್ ಕೂಡ ಸರ್ಕಾರಿ ಸೇವೆಗೆ